ಯುದ್ಧ ಅನಿವಾರ್ಯ ಅಲ್ಲ ಅಂತ ಹೇಳಿದ್ರು. ಪಾಕಿಸ್ತಾನ ಮಾಧ್ಯಮದಲ್ಲಿ ರಾತ್ರೋರಾತ್ರಿ ಪ್ರಸಿದ್ಧರಾದರು. ಟೀಕೆಗಳು ಆದಮೇಲೆ, ವ್ಯಾಪಕ ಚರ್ಚೆಗಳಾದ್ಮೇಲೆ ಯುದ್ಧ ಮಾಡಲಿ ಅಂತ ಹೇಳಿದ್ರು. ಒಂದ್ ಕಡೆ DK ಶಿವಕುಮಾರ್, ಜೈರಾಮ್ ರಮೇಶ್, ಸಿದ್ದರಾಮಯ್ಯ ಹೇಳ್ತಾರೆ ಯುದ್ಧ ಸ್ವಾಗತ ಮಾಡಿ, ಏನು ಕದನ ವಿರಾಮ ಆಗಿದ್ದ ಸ್ವಾಗತ ಮಾಡ್ತೀವಿ ಅಂತ ಹೇಳ್ತಾರೆ. ನಿನ್ನೆ ದಿವಸ ಕಾಂಗ್ರೆಸ್ಸಿನ ಶಾಸಕ ಕೊತ್ತೂರು ಮಂಜುನಾಥ್ ಮತ್ತು ಸಚಿವರುಗಳಂತ ಕೃಷ್ಣ ಬೈರೇಗೌಡರು, ಪ್ರಿಯಾಂಕಾ ಖರ್ಗೆ, ಸಂತೋಷ್ ಲಾಡ್ ವಿಭಿನ್ನವಾದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಒಂದು ರೀತಿ ಯೋಧರಿಗೆ ಅಪಮಾನ ಮಾಡ್ತಾ ಇದ್ದಾರೆ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಏನು ಒಂದ್ ಕಡೆ ನಾವು ಈ ರೀತಿ ಹೇಳಿಕೆ ಕೊಡ್ತೀವಿ, ನೀವು ಗೊಂದಲದ ಹೇಳಿಕೆ ಕೊಡಂತ ನಿಮ್ಮ ರಾಷ್ಟ್ರೀಯ ನಾಯಕರಿದ್ದಾರೆ ಖರ್ಗೆ ಅವರು ಸ್ವಾಗತ ಮಾಡ್ತಾರೆ. 4 ವಿಮಾನ ಆಡ್ಬಿಟ್ರೆ ಸರ್ಜಿಕಲ್ ಸ್ಟ್ರೈಕ್ ಆತ, ಅಥವಾ ತಿರಂಗ ಯಾತ್ರೆ ಬದಲಾಗಿ ಟ್ರಂಪ್ ಯಾತ್ರೆ ಮಾಡಲಿ ಅಂತ ಸಂತೋಷ್ ಲಾಡ್ ಹೇಳ್ತಾರೆ. ನಾನು ಹೇಳ್ತೀನಿ, ಇವರೆಲ್ಲ ಒಬ್ಬ ಜವಾಬ್ದಾರಿ ಸ್ಥಾನ ಇರ್ತಕ್ಕಂಥ ಶಾಸಕ ಸಚಿವರುಗಳು, ಇವರು ನಾಲಾಯಕ್ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ನರೇಂದ್ರ ಮೋದಿಯವರ ಕ್ಷಮೆ ಕೇಳಬೇಕು, ಯೋಧರ ಮೇಲೆ ಅನುಮಾನ ಮಾಡ್ತಾರೋ ಕ್ಷಮೆ ಕೇಳಬೇಕು. ಅವರ ಜೀವದ ಅಂಗತ್ತವರು ಹೋರಾಟ ಮಾಡಲಿಲ್ವಾ? ಇದೇ ಕಾಂಗ್ರೆಸ್ ಅಧಿಕಾರಕ್ಕಿದ್ದಂಥ ಸಂದರ್ಭದಲ್ಲಿ ಎಷ್ಟು ಜನ ನಮ್ಮ ಯೋಧರು ಹತ್ಯೆ ಆಯಿತು. ಅದರಲ್ಲಿ ಸಂಜೋತಿ ಎಕ್ಸ್ಪ್ರೆಸ್ ಸ್ಫೋಟದಲ್ಲಿ 70 ಜನ ಸಾವಾಯಿತು. ಅವಾಗ ಏನು ಮಾಡ್ತಿದ್ರು ಇವರು? 2006 ಮಾಲೇಗಾಂವ್ ಸ್ಫೋಟದಲ್ಲಿ 40 ಜನ ಸತ್ರು. 2006 ವಾರಣಾಸಿಯಲ್ಲಿ ಬಾಂಬ್ ಸ್ಫೋಟ ಆಗಿ 209 ಜನ ಸತ್ರು. 2005 ದೆಹಲಿ ಸರಣಿ ಸ್ಫೋಟ 70 ಜನ ಸತ್ರು. ಇದಕ್ಕೆ ಉತ್ತರ ಕೊಡಬೇಕಲ್ಲ ಕಾಂಗ್ರೆಸ್ನವರು. ಇವತ್ತು ರಾಜ್ಯದ ಮಾನ ಮರ್ಯಾದೆಯನ್ನು ಕಾಂಗ್ರೆಸ್ಸಿನ ಮುಖಂಡರು ತೆಗಿತಾ ಇದ್ದಾರೆ. ನಾಚಿಕೆ ಆಗಬೇಕು ಇವರಿಗೆಲ್ಲ. ನಾನು ಒತ್ತಾಯ ಮಾಡ್ತೀನಿ, ನಿಮಗೆ ಮಾನ ಮರ್ಯಾದೆ ಇದ್ರೆ ಮೊದಲು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ರಿ. ನಿಮ್ಮ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಕಳೆದ 15 ದಿವಸಗಳಿಂದ? ಅಥವಾ ನಿಮ್ಮ ಕಾಂಗ್ರೆಸ್ಸಿನ IT ಸೆಲ್ ಏನು ಟ್ವೀಟ್ ಮಾಡಿದ್ರು? ಗಾಂಧಿ ಮಂತ್ರ, ಶಾಂತಿ ಮಂತ್ರ. ವ್ಯಾಪಕವಾದ ಟೀಕೆ ಆದಮೇಲೆ ಅದನ್ನು ಯಾಕೆ ಡಿಲೀಟ್ ಮಾಡಿದ್ರಿ? ರಾಜ್ಯ ಜನರಿಗೆ, ದೇಶದ ಜನರಿಗೆ ಉತ್ತರ ಕೊಡಬೇಕಲ್ಲ ನೀವು. ದೇಶದ ಜನರಿಗೆ ಉತ್ತರವನ್ನು ಕೊಡಬೇಕಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತಿದ್ದೀನಿ. ನಮ್ಮ ನರೇಂದ್ರ ಮೋದಿಯವರು ಮತ್ತು ಮೊನ್ನೆ ದಿವಸ ಪಾಕಿಸ್ತಾನ ಏನು ಈ ಪಂಜಾಬ್ನ ಆದಂಪುರ ಏರ್ ಬೇಸ್ ಮೇಲೆ